ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರಾಶಿ ಅಂತ. ನಾನು ಯಾವತ್ತೂ ಜಾಸ್ತಿ ಬಿಗ್ ಬಾಸ್ ನೋಡ್ತಾ ಇರಲಿಲ್ಲ. ಆದರೆ ಈ ಸತಿ ಬಿಗ್ ಬಾಸ್ ಏನೋ ತುಂಬ ಇಂಟ್ರೆಸ್ಟಿಂಗ್ ಇದೆ ಅನ್ನಿಸ್ತಾ ಇದೆ. ಈ ವೀಕ್ದು ಟಾಸ್ಕ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ನಾನು ಒಂದನ್ನು ಡಿಕೋಡ್ ಮಾಡಿದೆ. ಸುದೀಪ್ ಅವರು ಟಾಸ್ಕ್ ಕೊಟ್ಟಾಗಲೇ ಏನು ಹೇಳಿದ್ರು, ಇದು ಪರ್ಸ್ನಾಲಿಟಿ ಟೆಸ್ಟಿಂಗ್ ಟಾಸ್ಕ್ಸ್ ಇರುತ್ತೆ, ಯಾಕಂದರೆ ನಿಮ್ಮೆಲ್ಲರೂ ನಾಮಿನೇಟ್ ಮಾಡ್ತಾ ಇದ್ವಿ, ಈ ವೀಕ್ ಫುಲ್ ನಿಮ್ಮ ಪರ್ಸ್ನಾಲಿಟಿ ಟೆಸ್ಟ್ ಮಾಡೋದಿರುತ್ತೆ ಅಂತ. ನಂಗೆ ಅನ್ಸುತ್ತೆ ಈ ಮನೇಲಿ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ನಾವೆಲ್ಲ ಕುಟುಂಬದವರು ಅಂತ ಇರ್ತಾರಲ್ಲ, ಅದನ್ನು ಬ್ರೇಕ್ ಮಾಡೋದಕ್ಕೆ ಬಿಗ್ ಬಾಸ್ ಈ ಕಾನ್ಸೆಪ್ಟ್ ತಂದಿದ್ದಾರೆ. ಯಾಕಂದರೆ ಈ ಲೆಟರ್ಸ್ ಬಂದ ರೀತಿಲಿ ನಾವು ನೋಡಿದ್ವಿ, ಯಾರು ಒಬ್ರಿಗೊಬ್ರಿಗೆ ಲೆಟ್ರ್ ಕೊಡೋಕೆ ರೆಡಿ ಇಲ್ಲ, ಯಾರು ಒಬ್ರಿಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇಲ್ಲ. ಎಲ್ಲರೂ ತನ್ನನ್ನು ಸೇವ್ ಮಾಡ್ಕೋಬೇಕು ಅಂತಿದ್ದಾರೆ, ಎಲ್ಲರೂ ತನ್ನ ಲೆಟ್ರ್ ಓದಬೇಕು ಅಂತಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಬೇರೆ ಯಾರ್ಯಾರು ಏನೋ ಅಯ್ಯೋ ನನಗೆ ಅವ್ರಂದರೆ ಇಷ್ಟ, ನಾನು ಅವ್ರಿಗೋಸ್ಕರ ಇದು ಸ್ಯಾಕ್ರಿಫೈಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಬರೀ ಡ್ರಾಮಾ ಆಡ್ತಿದ್ದಾರೆ. ರಿಯಲಲ್ಲಿ ಯಾವಾಗ ಅದು ಮಾಡಬೇಕಾದ ಆಪರ್ಚುನಿಟಿ ಸಿಗುತ್ತೋ ಆವಾಗ ಧನುಷ್ನ ಬಿಟ್ಟರೆ ಬೇರೆ ಯಾರನ್ನೂ ನಾವು ಮನೇಲಿ ನೋಡಿಲ್ಲ ಅದು ಮಾಡ್ತಿರೋದು. ಸೊ ಸಂವೇರ್ ಹೋದ್ರೆ ನಂಗೆ ಅನ್ಸುತ್ತೆ ಈ ಸತಿ ಕಿಚನ್ ಚಪ್ಪಾಳೆ ಧನುಷ್ಗೆ ಸಿಗುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇದು ಪರ್ಸ್ನಾಲಿಟಿ ಟೆಸ್ಟ್ ಆಗಿದ್ರಿಂದಾಗಿ ಧನುಷ್ದು ಪರ್ಸ್ನಾಲಿಟಿ ಟೆಸ್ಟ್ ಆಯಿತು. ಇನ್ನೊಂದೇನೆಂದರೆ ಅವರು ಫಸ್ಟ್ ಡೇಯಿಂದನೇ ಇದ್ದಾರೆ. ಬೇಕು ಅಂತಿದ್ರೆ ಅವ್ರು ಹೇಳ್ಬೋದಿತ್ತು ನಾನು ಇದ್ದೀನಿ ನೀನು ಇದ್ದೀನಿ ನನಗೆ ಲೆಟರ್ ತೊಗೋಬೋದು ಅಂತ, ಬಟ್ ಅವ್ರು ತೊಗೊಂಡಿಲ್ಲ, ಅಭಿ ಕೊಟ್ಟರು. ಸೊ ನಂಗೆ ಅನ್ಸುತ್ತೆ ಕಿಚನ್ ಚಪ್ಪಾಳೆ ಈ ಸತಿ ಧನುಷ್ಗೆ ಸಿಗುತ್ತೆ ಅಂತ. ಬೇರೆ ಎಲ್ಲರೂ ಸಂವೇರೋ ಅದರ್ ಪರ್ಸ್ನಾಲಿಟಿ ಟೆಸ್ಟಲ್ಲಂತೂ ಫೇಲ್ ಆಗ್ತಾ ಇದ್ದಾರೆ. ಸೊ ಇನ್ನೂ ಲೆಟರ್ಸ್ ಬರೋದು ಇದೆ ಇವತ್ತು, ನೋಡೋಣ ಏನಾಗುತ್ತೆ ಅಂತ. ಫಾರ್ ನಾವು ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕೇಳಿದ್ರೆ ಗಿಲಿ, ರಕ್ಷಿತಾ, ಧನುಷ್ ಮತ್ತು ಒಂದು 2 ದಿನದಿಂದ ಸೂರಜ್. ಅದನ್ನ ಬಿಟ್ಟರೆ ಜಾಸ್ತಿ ಯಾರು ನಂಗೆ ಇವಾಗ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ. ಸೊ ನಿಮ್ಮ ಫೇವ್ರೇಟ್ ಯಾರು ಅಂತ ನಂಗೆ ಹೇಳಿ, ಆಮೇಲೆ ನಿಮ್ಮ ರಿವ್ಯೂ ಏನು ಅಂತಾನು ನಂಗೆ ಹೇಳಿ. ನಿಮ್ಗೆ ಏನು ಅನ್ನಿಸ್ತಾ ಇದೆ, ಯಾರು ಹೇಗೆ ಆಡ್ತಿದ್ದಾರೆ, ಯಾರು ಗೇಮ್ ಚೆನ್ನಾಗಿದೆ ಇಲ್ವಾ ಅಂತ ನನ್ನ ಜೊತೆ ಅಗ್ರಿ ಮಾಡ್ತಿದ್ದೀರಾ ಇಲ್ಲ ಅಂತಾನು ಹೇಳಿ. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಇಷ್ಟ ಆದರೆ ನಾನು ನಿಮ್ಮ ಮೇಲೆ ಈ ಥರನೇ ರಿವ್ಯೂಸ್ ಮಾಡ್ತಾ ಇರ್ತೀನಿ, ನಿಮ್ಮನ್ನು ಯಾವಾಗಲೂ ಮೀಟ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.